ಕನಕಪುರ ತಾಲೂಕಿನ ಸಾತನೂರು ಹೋಬಳಿಗೆ ಸೇರಿದ ಅಚ್ಚಲು ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸಿ ನಿಂಗೇಗೌಡರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇಂದಿನ ಸಾಲಿನ ಅಧ್ಯಕ್ಷರಾಗಿದ್ದ ಟಿಎನ್ ಲೋಕೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಕನಕಪುರ ತಾಲೂಕು ಸಹಕಾರ ಇಲಾಖೆಯ ರಿಟರ್ನಿಂಗ್ ಅಧಿಕಾರಿ ಆಶಾರ್ ಅವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದು, ಸಹಾಯಕ ಚುನಾವಣಾಧಿಕಾರಿಗಳಾಗಿ ಅಚ್ಚಲು ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್ ಯಾದವ್ ರವರು, ಡಾಟಾ ಎಂಟ್ರಿ ಆಪರೇಟರ್ ಎನ್ ಸೌಂದರ್ಯರವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸವಿತಾ ಜಯರಾಮ್, ಮಾಜಿ ಅಧ್ಯಕ್ಷರಾದ ಅಚ್ಚಲು ಗೇಟ್ನ ಕೆ ಸತೀಶ್, ಮಾಜಿ ಉಪಾಧ್ಯಕ್ಷರಾದ ಶಶಿಕಲಾ, ನಿರ್ದೇಶಕರುಗಳಾದ ಅಭಿನಂದನ್, ನಾಗೇಶ್, ರಮೇಶ್, ವರದರಾಜು, ಬಿಎಸ್ ಸಿದ್ದರಾಜು, ಜುಬೇರ್, ಶರೀಫ್, ವೆಂಕಟೇಶ್, ಮಾಜಿ ಅಧ್ಯಕ್ಷರಾದ ಕೆ ಸುರೇಶ್, ಮಾಜಿ ಉಪಾಧ್ಯಕ್ಷರಾದ ಶಶಿಕಲಾ ರವರುಗಳು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಜಿಲ್ಲಾ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೊಡ್ಡಹಳ್ಳಿ ಕೃಷ್ಣಪ್ಪ, ಸುಮಂಗಲ ಸುರೇಶ್, ರಂಗಯ್ಯ, ಕೊಕ್ಕರೆ ಹೊಸಳ್ಳಿ ರಾಜೇಂದ್ರ, ಮುತ್ತುರಾಜು, ದೊಡ್ಡಮನೆ, ಎಎಸ್ ಸತೀಶ್, ಜವರೇಗೌಡ, ಕೆ ನಟೇಶ್, ಎಬಿ ಕೃಷ್ಣೇಗೌಡ, ಅಚ್ಚಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಸತೀಶ್, ಸೈಯದ್ ಜುಬಿವುಲ್ಲಾ, ಎಎಂ ಸ್ವಾಮಿ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಎಸಿ ನಿಂಗೇಗೌಡರವರು, ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಲು ನಮ್ಮ ನಾಯಕರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಹುಮೂಲ ಅಧ್ಯಕ್ಷರಾದ ಡಿಕೆ ಸುರೇಶ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಒಳಗೊಂಡಂತೆ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೊಡ್ಡಹಳ್ಳಿ ಕೃಷ್ಣಪ್ಪ, ಸುಮಂಗಲ ಸುರೇಶ್, ರಂಗಯ್ಯ ಒಳಗೊಂಡಂತೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ ಆಭಾರಿಯಾಗಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಶ್ರಮಿಸುತ್ತೇನೆ ಎಂದು ತಮ್ಮ ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದಂಥ ರಾಜೇಂದ್ರ ಅವರೇ, ನಮ್ಮ ನಿರ್ದೇಶಕರುಗಳಿಗೆ, ಮುಖಂಡರುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆಯ್ಕೆಗೆ ಕಾರಣಕರ್ತರಾದಂಥ ನಮ್ಮ ನಾಯಕರಾದಂಥ ಸಿಎಂ ನಾಯಕರಾದಂಥ ಡಿ.ಕೆ. ಸುರೇಶ್ ನಮ್ಮ ಪಿಸಿಸಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ರಮೇಶ್ ರವರಿಗೆ ಮತ್ತು ಸಹಕಾರ ನೀಡಿದಂಥ ಎಲ್ಲ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಈ ಸೊಸೈಟಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು. ಈಗ ಯಾವ ಒಂದು ಇದರಲ್ಲಿ ವಿಧಾನದಲ್ಲಿ ಬಂದು ಎಲ್ಲರಿಗೂ ಅಧ್ಯಕ್ಷರು ಮಾಡೋದಕ್ಕೆ ಏನು ಒಗ್ಗಟ್ಟಿಂದ ಬಂದು ನೀವು ಮಾಡಿದ್ದೀರಿ, ಈ ಒಗ್ಗಟ್ಟನ್ನು ಎಲ್ಲ ದೃಷ್ಟಿನಲ್ಲೂ ನೀವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಬರೀ ಎಲೆಕ್ಷನ್ನಲ್ಲಿ ಮಾತ್ರ ಇಷ್ಟು ಜನ ಇರ್ತಾರೆ, ಬಾಕಿ ಟೈಮಲ್ಲಿ ನಾನು ಇದೇ ರೋಡಲ್ಲಿ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಸೊಸೈಟಿ ಹತ್ರ ಯಾರು ಇರೋದಿಲ್ಲ, ಬರೀ ಸೊಸೈಟಿ ಬಾಗಿಲು ಹಾಕಿರ್ತದೆ. ಇಲ್ಲದಿದ್ದರೆ ನಮ್ಮ ಸೆಕ್ರೆಟರಿ ಇರ್ತಾರೆ, ಸೆಕ್ರೆಟರಿ ಒಂದೊಂದು ಸರಿ ಇರಲ್ಲ, ಯಾರೋ ಹುಡುಗಿ ಒಂದು ಇರ್ತದೆ. ಹೊರತಾಗಿ ಇಲ್ಲಿ ಸೊಸೈಟಿನ ಬಂದು ಉಪಯೋಗಿಸ್ಕೋಬೇಕು. ಯಾಕೆ ಅಂತಂದರೆ ಎಲ್ಲರೂ ಒಂದೇ ಒಳ್ಳೆಯ ಸಂದರ್ಭ ಸಿಗೋದಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಅತ್ಯಂತ ಹೆಚ್ಚು ಒಂದು ಉನ್ನತ ಸ್ಥಾನಕ್ಕೆ ಬರುವಂಥ ಇದ್ದರೂ ಇವತ್ತು ಮುಖ್ಯಮಂತ್ರಿಗಳಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸೊಸೈಟಿಗೆ ಸಂಬಂಧಪಟ್ಟಂಥ, ಈ ಟ್ಯಾಕ್ಸಿಗೆ ಸಂಬಂಧಪಟ್ಟಂತಾಗೆ ನಾವು 3 ಜನ ಡೈರೆಕ್ಟರ್ಗಳಿದ್ದೀವಿ. ಒಂದು ತಾಲೂಕಿನಿಂದ ಒಬ್ಬೊಬ್ಬರೇ ರೆಪ್ರೆಸೆಂಟೇಟಿವ್ಗಳಿರ್ತಾರೆ. ಆದರೆ ನಾನು ಮಿಲ್ಕ್ ಸೊಸೈಟಿ ಕಡೆಯಿಂದ ನಮ್ಮ ತಾಲೂಕನ್ನು 2 ಭಾಗ ಮಾಡ್ಕೊಂಡಿದ್ದೆ. 2 ಭಾಗ ಮಾಡೋದ್ರ ಫಲವಾಗಿ 2 ಡೈರೆಕ್ಟರ್ಗೆ ನನ್ನ ತಾಲೂಕು ನಾನು ಮಿಲ್ಕ್ ಸೊಸೈಟಿ FPCLದಿಂದ 3 ಜನ ಡೈರೆಕ್ಟರ್ ಇರೋದ್ರಿಂದ 3 ಜನ ಯಾತಕ್ಕೆ ಡೈರೆಕ್ಟರ್ ಅಂದರೆ 3 ಜನ ನಾವಲ್ಲಿ ಕೇಳೋದಕ್ಕೆ ಶಕ್ತಿ. ಜೊತೆಗೆ ನಮಗೆ ಅಲ್ಲೇ ಆಗ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೀನಿ, ನಮ್ಮ MLC ಅವ್ರು ಕೆಲಸ ಮಾಡೋರೆ. ಹಂಗಾಗಿ ಅಲ್ಲಿ ಆಗುಹೋಗುಗಳ ಬಗ್ಗೆ ಮತ್ತು ಈ ಸೊಸೈಟಿ ಬಗ್ಗೆ, ಹೊಸ ಸೊಸೈಟಿ ಇದ್ದಾಗ ಹೊಸ ಸೊಸೈಟಿನ ಇಂಪ್ರೂವ್ ಮಾಡೋದು ಭಾಳಷ್ಟು ಕಷ್ಟದ ಕೆಲಸ. ಅದರಲ್ಲೂ ಇದರ ವ್ಯಾಪ್ತಿ ಕಡಿಮೆ. ಹಾಗಾಗಿ ನಾವು ಎಲ್ಲ ಸಹಕಾರವನ್ನು ನಿಂಗಪ್ಪನವ್ರಿಗೆ ಕೊಡಲಿಕ್ಕೆ ಸಿದ್ಧಿದ್ದೀವಿ. ಎಲ್ಲ ಡೈರೆಕ್ಟರ್ಗಳನ್ನು ನಿಂಗಪ್ಪ ಒಬ್ಬರೇ ಅಲ್ಲ ಅಧ್ಯಕ್ಷರು, 2 ಜನ ಡೈರೆಕ್ಟರ್ಗಳಿದ್ದೀವಿ, ನೀವೆಲ್ಲರೂ ಅಧ್ಯಕ್ಷರುಗಳೇ. ನೀವೆಲ್ಲ ಆ ಮನೋಭಾವ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಅಧ್ಯಕ್ಷ ಆದ ತಕ್ಷಣ ಏನು ಅವ್ರಿಗೇನು ವಿಶೇಷವಾದ ಕೊಡುಗೆ ಏನು ಕೊಡೋದಿಲ್ಲ, ಏನು ಸಂಬಳ ಕೊಡೋದಿಲ್ಲ, ಸಾರಿಗೆ ಕೊಡೋದಿಲ್ಲ, ಅಥವಾ ಏನು ಸಿಟ್ಟಿಂಗ್ ಚಾರ್ಜ್ ಕೊಡೋದಿಲ್ಲ, ಏನೂ ಇರೋದಿಲ್ಲ. ಬರಬೇಕು, ನಿಮ್ಮನೆ ಇದನ್ನು ಖರ್ಚು ಮಾಡಬೇಕು, ನೀವು ಅಟೆಂಡ್ ಆಗಬೇಕು. ಇಲ್ಲಿ ಏನೋ ಒಂದು ಗೌರವಕ್ಕೋಸ್ಕರ ಈ ಹುದ್ದೆಯನ್ನು ಕೊಟ್ಟಿರ್ತಾರೆ. ಒಂದು ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೊಂದು ಅವಕಾಶ ಸಿಗ್ತದೆ. ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಈ ಒಂದು ಸೊಸೈಟಿನ ಮುಂದೆ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಇನ್ನೂ ಬೆಳವಣಿಗೆ ತುಂಬ ಆಗಿದೆ. ಯಾಕೆಂದರೆ ಮಿನಿಮಮ್ ನೀವು ಒಂದು 10 ಕೋಟಿನಾದರೂ ಸಾಲ ಕೊಟ್ಟರೆ, ಆಗ 10 ಕೋಟಿ ಸಾಲ ಕೊಟ್ಟರೆ ನಿಮಗೆ 10 ಕೋಟಿಗೆ 2% ಅಂದರೆ ಒಂದು 2 ಲಕ್ಷ
ನಿಮಗೆ ದುಡ್ಡು ಬರ್ತದೆ. 10 ಕೋಟಿಗೆ 20 ಲಕ್ಷ ಬರ್ತದಾ? 2% ಅಂದರೆ 10 ಕೋಟಿಗೆ 20 ಲಕ್ಷ ದುಡ್ಡು ಬರ್ತದೆ. ಆ 20 ಲಕ್ಷ ದುಡ್ಡು ಬಂದರೆ ಏನೋ ನಿಮ್ಮ ಸಂಬಳ ಸಾರಿಗೆ ಕಳೆದು ಲಾಭದ ಕಡೆ ನೀವು ನೋಡ್ಬೋದು. ಇಲ್ಲದೇ ಇದ್ದರೆ ಬರೀ ನಿಮ್ಮ ಸೆಕ್ರೆಟ್ರಿ, ಈಗ M.Com ಹುಡುಗ, ಅವನು ಒಳ್ಳೆ ವಿದ್ಯಾವಂತ ಅವನೇ. ಸೆಕ್ರೆಟ್ರಿಗಳು ಕೆಲವು ಕಡೆ ವಿದ್ಯೆಗಳ ಏನು SLC ಪಾಸ್ ಆಗಿರೋದು, PUC ಇವರು ಆ ಥರದವ್ರು ಅವರೇ. ಆದರೆ ಇಲ್ಲಿ M.Com ಮಾಡಿರ್ತಕ್ಕಂಥ ಹುಡುಗ ಅವನು ಸ್ವಲ್ಪ ಎಲ್ಲ ಮೈ ಬೊಗ್ಸಿ ತಲೆ ಬೊಗ್ಸಿ ಎಲ್ಲ ಕೆಲಸ ಮಾಡಿ ಸಾರ್ವಜನಿಕವಾಗಿ ಏನು ಕೆಲಸ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಹೋದರೆ ಇದನ್ನು ಒಳ್ಳೆಯ ಸೊಸೈಟಿ ಮಾಡೋದಕ್ಕೆ ಎಲ್ಲ ಥರದ ಅವಕಾಶಗಳು ಇದೆ. ನಾವು ಅದನ್ನು ಆ ರೀತಿಯ ಆ ದಿಕ್ಕಿನಲ್ಲಿ ನಾವು ಸಹಕಾರ ನೀಡ್ತೀವಿ. ಒಳ್ಳೆಯದಾಗಲಿ ಇದು ಎಲ್ಲ ಮಾಡಿದಂಥವ್ರಿಗೆ ಅಂತ ಹೇಳಿ, ಇನ್ನೂ ಅನೇಕರು ಅಧ್ಯಕ್ಷರಾಗುವಂಥ ಆಕಾಂಕ್ಷಿಗಳಿದ್ರಿ ಇಲ್ಲಿ. ನಮ್ಮ ಜುಬೇದಿದ್ದ, ನಮ್ಮ ಯುವಕ ಪಾಪ ಅವನಿಗೆ 2-3 ಸರಿ ಮಿಸ್ ಮಾಡ್ದಂಗೆ ಆಯಿತು ಅಭಿಗೆ. ಆಮೇಲೆ ನಮ್ಮ ವರದಾನೂ ಸ್ವಲ್ಪ ನಾನು ಏನಾದರೂ ಆದರೆ ಒಂದು ಸರಿ ಅವನು ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಹುಡುಗನೇ ಅವನು. ಹಂಗಾಗಿ ಇನ್ನೂ ಅನೇಕರು ಎಲ್ಲ ಇದ್ದರು ಎಲ್ಲರೂ. ಆದ್ರೂ ಒಂದು ಅವಕಾಶನ ಏನೋ ಹಿರೀಕ ಅವನಿಗೂ ಏನೋ ಸಾನೇ ಡೆಸ್ಪ್ರೇಟ್ ಆಯ್ತಾನೆ ಇದ್ದ, ಏನೋ ಹಂಗೆ ಹಿಂಗೆ ಅದು ಇದು ವಯಸ್ಸಾಗ್ಬಿಡ್ತು ಅಂತ ನಾನು ಕೇಳಿದೆ. ನನ್ನ ಹತ್ರ ಬಂದಾಗ ನೋಡಯ್ಯ ವಯಸ್ಸಾಗ್ಬಿಡ್ತು ಅಂತ ಮಾಡ್ತೀವಿ, ನೀನು ಮನೆ ಸೇರ್ಕೊಂಡೋಕೆ ಯಾಕೆ ನೀನು ಲೀಡ್ರ್ ಮಾಡಬೇಕು? ನಾವು ಲೀಡ್ರ್ ಮಾಡಿದ್ಮೇಲೆ ನಮ್ಮ ಪಾರ್ಟಿಗೆ ಒಂದಷ್ಟು ಕೆಲಸ ಮಾಡುವಂಗೆ ಆಗಬೇಕು ಮುಂದಕ್ಕೆ. ನೀನು ನನಗೆ ವಯಸ್ಸಾಗೋಯ್ತು ಅಂದರೆ ಅದನ್ನ ಮುಗಿಸ್ಕೊಂಡು ಹೊಂಟೈತೆ ಮನೆಗೆ, ನೀನು ಹೊಂಟೋದ್ಮೇಲೆ ನಿನಗೆ ಯಾಕಪ್ಪ ನಾವು ಮಾಡಬೇಕು? ನೀನು ಆ ಭಾವನೆಗಳು ಬರಬಾರ್ದು. ಎಷ್ಟು ದಿವಸ ಇದ್ದರೂ ನಾನು ನನ್ನ ಕಟ್ಟ ಕಡೆಯ ನನ್ನ ರಕ್ತ ಇರೋ ತನಕನೂ, ನನ್ನ ಉಸಿರಿರೋ ತನಕ ನಾನೊಂದು ಸಾರ್ವಜನಿಕ ಸೇವೆಗೆ ಒಂದು ಸರಿ ಬಂದ ಮೇಲೆ ವಾಪಸ್ ಹೋಗೋಕ್ಕಾಗಲ್ಲ. ಯಾವುದ್ರಲ್ಲಿ ಬೇಕಾದ್ರೂ ವಾಪಸ್ ಹೋಗ್ಬೋದು ಅಂತ. ನೀವು ಯಾವುದೇ ಕೆಲಸ ನೀನು ಒಂದು ಉದ್ಯೋಗ ವಾಪಸ್ ಹೊಂಟೋಗ್ಬೋದು ಅಂತ. ಈ ರಾಜಕೀಯಕ್ಕೆ ಬಂದ್ಬಿಟ್ಮೇಲೆ ಒಂದು ಸರಿ ಇನ್ನು ಅದರಿಂದ ವಾಪಸ್ ಹೋಗೋಕೆ ಆಗೋದಿಲ್ಲ. ಇದೊಂದು ಕೂಪ ಇದ್ದಂಗೆ. ನೋಡ್ಬಾ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಹಕಾರನೂ ಇರಲಿ, ಮಾಡಿಸುವ ಅಂತ ಹೇಳಿ ಈಗ ನಿಂಗಪ್ಪನವ್ರಿಗೆ ಒಂದು ಒಳ್ಳೇದಾಗಲಿ, ಅವ್ರಿಗೇನು ಸಹಕಾರ ಬೇಕು ನೀಡ್ತೀನಿ ಅಂತ ಹೇಳಿ ನಾನು ಮಾತಾಡ್ತಿದ್ದೇನೆ. ಗ್ರಾಮ ಪಂಚಾಯತ್ ನಕ್ಸಲು ವಿರುದ್ಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ವಿಜಯಕುಮಾರ್ ಯಾದವ್ ನಾನು ಈ ಮೂಲಕ ಇಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ AC ನಿಂಗೇಗೌಡರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಸಂಘವು ಇಂದಿನ 3 ವರ್ಷಗಳಿಂದ ಸತತವಾಗಿ ಆದಾಯವನ್ನು ಹೊಂದಿದ್ದು, ಈ ಆದಾಯ ಬರಲು ಕಾರಣರಾದಂತಹ ನಮ್ಮ ಎಲ್ಲ ನೆಚ್ಚಿನ ನಿರ್ದೇಶಕರುಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶ್ರಮಿಸಿರುತ್ತಾರೆ. ಮತ್ತು ಬಹಳ ವಿಶೇಷವಾದಂತಹ ಒಂದು ಗೌರವವನ್ನು ಸಲ್ಲಿಸಬೇಕಾದರೆ ನಮ್ಮ BDCC ಟ್ರ್ಯಾಕ್ನ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ದೇವ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕಾದಂಥ ಸಂದರ್ಭ ಇದಾಗಿರುತ್ತದೆ. ಕಾರಣ, ನಮ್ಮ ಸಂಘಕ್ಕೆ ಯಾವುದೇ ರೀತಿಯಾದಂತಹ ಹೊಸ ಸಾಲವನ್ನು ಕೇಳಿದ ತಕ್ಷಣ ನಮ್ಮ ಸಂಘದಲ್ಲಿ ಯಾವುದೇ ಲೋಪದೋಷಗಳು ಇದ್ದರೂ ಅದನ್ನು ಸರಿ ಮಾಡಿ ಸಂಘಕ್ಕೆ ಅತಿ ಶೀಘ್ರದಲ್ಲಿ ಸಾಲ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಂಘ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು, ಸತತ 3 ವರ್ಷಗಳಿಂದ 1 ಲಕ್ಷ ಮೀರಿ ಆದಾಯ ಬರುತ್ತಿರುವುದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ AC ನಿಂಗೇಗೌಡರು ಸಹ ಧನ್ಯವಾದಗಳನ್ನು ತಿಳಿಸಿ, ಮುಂದಿನ ಒಂದು ಸಂಘ ಉತ್ತಮವಾಗಿ ನಡೆಯಲೆಂದು ವಿಶೇಷವಾಗಿ ಅವರಿಗೆ ಗೌರವ ಸಲ್ಲಿಸಿ ನಾನು ಏನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ನಮ್ಮ ಸಂಘನ ಉತ್ತಮ ಸೊಸೈಟಿ ಹತ್ರ ಮುಂದೆ ಬರುವಂತ ಚುನಾವಣೆಯಲ್ಲಿ ಮತ್ತೆ ಮಾತಾಡ್ತೀನಿ ಸ್ವಲ್ಪ. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೋಬಹುದು ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅವರ ಅಧ್ಯಕ್ಷತೆಗೆ ಅವ್ರನ್ನ ಅಧ್ಯಕ್ಷರು ಮಾಡೋಕೆ ನಮ್ಮ ಏನು ಈ ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, DK ಸುರೇಶ್ ಅವರು, ಮತ್ತೆ ವಿಜಯ್ ದೇವ್ ಅವರು, ಕೃಷ್ಣಪ್ಪ ಅವರು, ಮತ್ತೆ ನಮ್ಮ ಮುಖಂಡರುಗಳೆಲ್ಲ ಸೇರಿ ಅವ್ರು ಏನ್ ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರಕ್ಕೆ ನಾವು ತಲೆಬಾಗಿ ನಾವು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಈ ಡೈರೆಕ್ಟರ್ಗಳಾಗಿರುವಂತ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೂತನ ಅಧ್ಯಕ್ಷರಾಗಿ AC ನಿಂಗೇಗೌಡರು ಆದಂತ ನಾನು ಈ ಕೃಷಿ ಪತ್ನಿಯ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾನು ಉತ್ತಮ ಕಾರ್ಯದಿಂದ ನಡೆಸಿಕೊಂಡು ಹೋಗುವಂಥದ್ದು ನಾನು ಒಪ್ಪಿರುತ್ತೇನೆ.